ಎಲ್ಲರಿಗೂ ನಮಸ್ಕಾರ. ಶಿವಮಸ್ತು ಲೋಕಕ್ಕೆ ಸ್ವಾಗತ. ಲಕ್ಷ್ಮೀದೇವಿ ಸಂಪತ್ತಿನ ಒಡತಿಯಾದರೆ ಕುಬೇರ ದೇವನು ಸಂಪತ್ತಿನ ಸಂರಕ್ಷಕ. ದೇವಾನುದೇವತೆಗಳು ಸಂಪತ್ತನ್ನು ರಕ್ಷಣೆ ಮಾಡುತ್ತಾನೆ. ಕುಬೇರನ ಆಶೀರ್ವಾದದಿಂದ ವ್ಯಕ್ತಿಯು ಧನ ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ. ಹೀಗಾಗಿ ಕುಬೇರನ ಆಶೀರ್ವಾದಕ್ಕಾಗಿ 3 ಕುಬೇರನ ಮಂತ್ರಗಳನ್ನು ಪಠಿಸಬೇಕು ಮತ್ತು ಕುಬೇರನಿಗೆ ಇವುಗಳನ್ನು ಅರ್ಪಿಸಬೇಕು. ಸಂಪತ್ತಿನ ಸಂರಕ್ಷಕನಾದ ಕುಬೇರ ದೇವನ ಭಗವಾನ್ ಶಿವನಿಂದ ಧನಪಾಲ ಎನ್ನುವ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾನೆ. ಕುಬೇರ ದೇವನನ್ನು ಯಕ್ಷ ಎಂದು ಕೂಡ ಕರೆಯುತ್ತಿದ್ದರು. ದೇವಾನುದೇವತೆಗಳ ನಿಧಿಪತಿಯಾದ ಕುಬೇರ ದೇವನನ್ನು ಪೂಜಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗ್ತವೆ. ಸಾಮಾನ್ಯವಾಗಿ ಪುರಾತನ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಕುಬೇರ ವಿಗ್ರಹವನ್ನು ನೋಡಿರುತ್ತೇವೆ. ದೇವಾಲಯಗಳಲ್ಲಿ ಕುಬೇರನ ವಿಗ್ರಹ ಏಕೆ ಇಟ್ಟಿರುತ್ತಾರೆ ಗೊತ್ತಾ? ಕುಬೇರ ದೇವಾಲಯಗಳಲ್ಲಿ ದೇವರಿಗೆ ಸಂಬಂಧಿಸಿದ ಸಂಪತ್ತಿನ ರಕ್ಷಣೆ ಮಾಡುತ್ತಾನೆ ಮತ್ತು ಭಕ್ತರಿಗೆ ಸಂಪತ್ತು ನೀಡುವವನಾಗಿರುತ್ತಾನೆ. ಜನಸಾಮಾನ್ಯರಾದ ನಾವು ಕುಬೇರನಿಂದ ಸಂಪತ್ತನ್ನು ಪಡೆದುಕೊಳ್ಳಲು 3 ಮಂತ್ರಗಳನ್ನು ಪಠಿಸಬೇಕು. ಹಾಗಾದರೆ ಸಂಪತ್ತು ನೀಡಿರುವ ಈ 3 ಮಂತ್ರಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಮೊದಲು ಕುಬೇರನ ಪೂಜೆ ಮಾಡುವುದು ತಿಳಿದುಕೊಳ್ಳೋಣ. ಮನೆಯು ಉತ್ತರ ದಿಕ್ಕನ್ನು ಕುಬೇರ ದೇವನ ದಿಕ್ಕು ಅಂತ ತಿಳಿದುಕೊಳ್ಳುತ್ತೇವೆ. ಆದ್ದರಿಂದ ಉತ್ತರ ದಿಕ್ಕನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರಿಂದ ಮನೆಯು ಸಂಪತ್ತಿನ ನೆಲೆಯಾಗುತ್ತದೆ. ಪ್ರತಿ ಗುರುವಾರ ಅಥವಾ ತ್ರಯೋದಶಿಯಂದು ಕುಬೇರ ದೇವನನ್ನು ಪೂಜಿಸಬೇಕು. ಕಮಲದ ಹೂವು ಸೇರಿದಂತೆ ಆತನಿಗೆ ಪ್ರಿಯವಾದ ಹೂಗಳನ್ನು ಅರ್ಪಿಸಬೇಕು. ಹಣ್ಣುಗಳಲ್ಲಿ ಕುಬೇರನಿಗೆ ದಾಳಿಂಬೆ ಹಣ್ಣು ಹೆಚ್ಚು ಇಷ್ಟವಾಗುತ್ತದೆ. ಹೀಗಾಗಿ ನೈವೇದ್ಯಕ್ಕಾಗಿ ದಾಳಿಂಬೆ ಹಣ್ಣನ್ನು ಇಡಬೇಕು. ಹಳದಿ ಬಣ್ಣದ ಲಡ್ಡುಗಳು, ಕೇಸರಿ, ಖೀರು, ಪೇಟ, ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ನೀಡಬೇಕು. ಕೊತ್ತಂಬರಿ ಬೀಜ, ಕಮಲದ ಬೀಜ, ಸುಗಂಧ ದ್ರವ್ಯ, ವೀಳ್ಯದೆಲೆ, ಲವಂಗ, ಏಲಕ್ಕಿ, ಅರಿಶಿನ, ಚೆಂಡು ಹೂವು, ಪಂಚಾಮೃತ, ಕೆಂಪು ಚಂದನ ಕುಬೇರನಿಗೆ ಇವನ್ನೆಲ್ಲ ಅರ್ಪಿಸಬೇಕು. ಇವನ್ನೆಲ್ಲ ಅರ್ಪಿಸುವುದರಿಂದ ಕುಬೇರನ ಆಶೀರ್ವಾದ ನಮಗೆ ಸಿಗುತ್ತದೆ. ದೀಪಾವಳಿಯ ಮೊದಲ ತ್ರಯೋದಶಿಯಂದು ಸಂಪತ್ತಿನ ದೇವರಾದ ಕುಬೇರನ ವಿಶೇಷ ಪೂಜೆಯನ್ನು ಮಾಡಬೇಕು. ಕುಬೇರನು ರಾಕ್ಷಸ ಪ್ರವೃತ್ತಿಯನ್ನು ತೊರೆದು ಹಾಕುವ ದೇವರೂ ಹೌದು. ಆದ್ದರಿಂದ ಕುಬೇರನ ಪೂಜೆ ಮಾಡುವುದು ತುಂಬ ಒಳ್ಳೆಯದು. ಕುಬೇರನ ಆಶೀರ್ವಾದ ಪಡೆಯುವುದಕ್ಕಾಗಿ ನಾವು ಯಾವ್ಯಾವ ಮಂತ್ರಗಳನ್ನು ಪಠಿಸಬೇಕು, ಆ ಮಂತ್ರಗಳು ಯಾವುವೆನ್ನುವುದು ತಿಳಿದುಕೊಳ್ಳೋಣ. ಮೊದಲನೆಯ ಮಂತ್ರ, ಕುಬೇರ ದೇವನ ಮೊದಲನೆಯ ಮಂತ್ರ ಯಾವುದಪ್ಪ ಅಂದರೆ ಕುಬೇರ ಮಂತ್ರ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ರೂಪಾಯ ಸ್ವಾಹ. ಇದು ಮೊದಲನೆಯ ಮಂತ್ರ ಆಗಿದೆ. ಎರಡನೆಯದು ಕುಬೇರ ಧನ ಪ್ರಾಪ್ತಿ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಇದು ಎರಡನೆಯ ಮಂತ್ರ ಆಗಿದೆ. ಮೂರನೆಯ ಮಂತ್ರ ಕುಬೇರ ಅಷ್ಟಲಕ್ಷ್ಮಿ ಮಂತ್ರ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪೂರಯೇ ನಮಃ. ಇದು ಮೂರನೆಯ ಮಂತ್ರ ಆಗಿದೆ. ಕುಬೇರ ದೇವನ ಈ 3 ಮಂತ್ರಗಳನ್ನು ಯಾವುದಾದರೂ ಒಂದನ್ನು ಪಠಿಸಿದರೂ ನಮಗೆ ಧನ ಪ್ರಾಪ್ತಿಯಾಗುತ್ತದೆ, ಕುಬೇರನ ಆಶೀರ್ವಾದ ಸಿಗುತ್ತದೆ ಅಂತ ಹೇಳ್ಬೋದು. ಗುರುವಾರ ಆಗಲಿ ಅಥವಾ ತ್ರಯೋದಶಿಯಿಂದ ಆಗಲಿ ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ನಮಗೆ ಯಾವಾಗ ಆಗತ್ತೆ ಆವಾಗ ಕುಬೇರ ಪೂಜೆ ಮಾಡುವುದು ನಮಗೆ ತುಂಬ ಒಳ್ಳೆಯದಾಗತ್ತೆ. ಮನೆಯಲ್ಲಿ ಸಂಪತ್ತಿನ ಆಗಮನ ಆಗುತ್ತದೆ ಅಂತ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.